ಕಾರ್ಯಾಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆನೆ ರಕ್ಷಣೆಯ ರೋಚಕ ಕಾರ್ಯಾಚರಣೆ ಇದು. ಯಾವ ರೀತಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಆನೆ ಇನ್ನೇನು ಕೆಳಗಡೆ ಬೀಳುವಂತಹ ಹಂತದಲ್ಲಿದೆ, ಪ್ರಜ್ಞೆ ಕಳ್ಕೊಳ್ಳುವಂತಹ ಹಂತದಲ್ಲಿದೆ. ನಡೆಯೋದಕ್ಕಾಗ್ತಾ ಇಲ್ಲ, ನಡಿಗೆ ಬಲಹೀನವಾಗಿದೆ, ನಡಿಗೆ ಬಹಳಷ್ಟು ಸ್ಲೋ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆನೆ ಕೆಳಗಡೆ ಬಿದ್ದಂತಹ ನಂತರದಲ್ಲಿ ಆಗಲೇ ಮೂರ್ತಿ ವಿವರಿಸ್ತಾ ಇದ್ರು. ದುಬಾರಿ ಆನೆ ಶಿಬಿರದಿಂದ ಸುಮಾರು 5 ರಿಂದ 6 ಮಾವುತರು ಬಂದಿದ್ದಾರೆ. ಆ ಮಾವುತರ ಕೆಲಸ ಏನು? ಆನೆ ಕೆಳಗೆ ಬೀಳ್ತಾ ಇದ್ದ ಹಾಗೆ ಆನೆಯ ಸೊಂಡಿಲನ್ನ ಮೇಲೆತ್ತೋದು. ಯಾವುದೇ ಕಾರಣಕ್ಕೂ ಆನೆಯ ಸೊಂಡಿಲಿನ ಮೂಲಕ ನೀರು ಒಳಗಡೆ ಹೋಗಬಾರ್ದು. ಹಾಗೇನಾದ್ರೂ ಹೋಗ್ಬಿಡ್ತು ಅಂತಂದ್ರೆ ಆನೆಯ ಜೀವಕ್ಕೆ ಅಪಾಯ, ಆನೆಯ ಜೀವಕ್ಕೆ ಕಂಟಕ. ಹಾಗಾಗಿ 5 ರಿಂದ 6 ಜನ ಮಾವುತರು ಅಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಆನೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಆನೆಯ ಸೊಂಡಿಲನ್ನ ಮೇಲೆ ಕೆತ್ತಲಾಗುತ್ತೆ. ಅದಾದ ಬಳಿಕ ಕಬ್ಬಿಣದ ಪ್ಲಾಟ್ಫಾರ್ಮ್ ಒಂದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದು ಮೇಲ್ಭಾಗದಲ್ಲಿದೆ, ಅದನ್ನಿನ್ನೂ ಕೂಡ ಕೆಳಗಡೆ ಇಳಿಸಿಲ್ಲ. ಸುಮಾರು 20 ರಿಂದ 30 ಅಡಿ ಅಗಲ ಇದೆ ಅಂತ ಹೇಳಿ ಮೂರ್ತಿಯು ವಿವರಿಸ್ತಾ ಇದ್ರು. ಆ ಪ್ಲಾಟ್ಫಾರ್ಮ್ ಅನ್ನ, ಕಬ್ಬಿಣದ ಪ್ಲಾಟ್ಫಾರ್ಮ್ ಅನ್ನ ಕೆಳಭಾಗಕ್ಕೆ ಇಳಿಸ್ತಾರೆ. ಜೊತೆಗೆ ಪ್ರಜ್ಞೆ ತಪ್ಪಿದಂತಹ ಆನೆಯನ್ನ ಆ ಕಬ್ಬಿಣದ ಪ್ಲಾಟ್ಫಾರ್ಮ್ ಮೇಲೆ ಶಿಫ್ಟ್ ಮಾಡ್ತಾರೆ. ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಶಿವನ ಸಮುದ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ನೀವು ಗಮನಿಸಿದಿರಿ ಅಂತ ಭಾವಿಸ್ತೀನಿ ಸರ್. ಹೌದು. ಈ ಮರಿಯಾನೆ ಆಲ್ಮೋಸ್ಟ್ 2 ದಿನಗಳಿಂದ ಕಾಲುವೆನಲ್ಲಿ ಸಿಕ್ಕಾಕೊಂಡಿದೆ ಸರ್. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅರ್ಧ ಗಂಟೆ ಆಯ್ತು. ಆನೆಯ ನಡಿಗೆ ಬಹಳ ದುರ್ಬಲ ಆದ ಕಾಣಿಸ್ತಾ ಇದೆ. ಬಟ್ ಯೂಶುವಲ್ ಆಗಿ ಒಂದು ಅರವಳಿಕೆ ಚುಚ್ಚುಮದ್ದು ಆನೆಗಳಿಗೆ ಕೊಟ್ಟಾಗ ಸರ್ ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ, ಅದು ಪ್ರಜ್ಞೆ ಕಳ್ಕೊಳ್ಳೋಕೆ ಎಷ್ಟು ಸಮಯ ತಗೊಳುತ್ತೆ ಸರ್? ಅಲ್ಲ, ಈಗ ಆನೆ ಏನ್ ವೆಯ್ಟ್ ಇದೆ, ಅದು ಫಿಸಿಯೋಲಾಜಿಕಲ್ ಏನು ಇದಿದೆ, ಕ್ಲಿನಿಕಲ್ ಇದೆಲ್ಲ ನೋಡ್ಬಿಟ್ಟು ಅದಕ್ಕೆ ಎಷ್ಟು ತೂಕ ಇದೆಯೋ ಅಷ್ಟು ಕರೆಕ್ಟ್ ಆಗಿ ಕೊಡ್ಬೇಕು ಮದ್ದು. ಅದಕ್ಕೆ ಜಾಸ್ತಿ ಕೊಟ್ರು ಸತ್ತೋಗ್ಬಿಡತ್ತೆ, ಕಮ್ಮಿ ಕೊಟ್ರು ಕೆಲಸ ಆಗಲ್ಲ. ಸೊ ಅದು ಅಂದಾಜಿಗೆ, ಯಾಕಂದ್ರೆ ತೂಕ ಮಾಡಕ್ ಆಗಲ್ಲ ಆನೆನ. ಹೌದು ಹೌದು. ಅಂದಾಜಿಗೆ ಅವರು ಇಷ್ಟು ವಯಸ್ಸು ಇದೆ, 12 ವಯಸ್ಸು ಮರಿನ್ ಗೊತ್ತಾಗ್ತಿದೆ, ಗಂಡ ಇದು. ಹೌದು. ಸೊ ಇವ್ರು ಏನಂದ್ರೆ ಅದು ಕರೆಕ್ಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ಕೊಡ್ಬೇಕು, ಡೋಸೇಜ್ ಕೊಡ್ಬೇಕು. ಬಟ್ ಈ ಇದ್ರೊಳಗೆ ಹೇಗಂದ್ರೆ ಬಹಳ ದೊಡ್ಡ ಚಾಲೆಂಜಿಂಗ್ ಇದೆ. ಹೌದು. ಯಾಕಂದ್ರೆ ಒಂದ್ ಕಡೆ ನಿಮ್ಗೆ ಸ್ಲೋಪ್ ಇದೆ, ಹೌದು, ಇನ್ನೊಂದ್ ಕಡೆ ನದಿ ಹರಿತಿದೆ, ಇನ್ನೊಂದ್ ಕಡೆ ನಿಮ್ಗೆ ಕ್ಯಾನಲ್ ಮಧ್ಯ ಸಿಕ್ಕಾಕೊಂಡಿದೆ. ಹೌದು. ಈಗ ಅದನ್ನ ನೀವು ರೆಸ್ಕ್ಯೂ ಮಾಡ್ಬೇಕಂದ್ರೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಇದೇನು ಬೇರೆ ಆನೆಗಳು ಹಿಡ್ದಂಗಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 1 ಕ್ರೇನ್ ಅಂತಂದು ಇನ್ನೂ 2 ಕ್ರೇನ್ ತರಬೇಕು ಅಂದ್ಬಿಟ್ಟು ಪ್ರಯತ್ನ ಅಂತೂ ಮಾಡ್ತಿದ್ದಾರೆ. ಬಟ್ 2 ದಿವಸ ಅಷ್ಟೊಳಗೆ ಯಾಕೆ ಡಿಲೇ ಆಯ್ತು ಅಂದ್ಬಿಟ್ಟು ಪ್ರಶ್ನೆ ಬಂದೇ ಬರುತ್ತೆ. ಹೌದು ಹೌದು. ಅವತ್ತಿಂದ 50 ದಿವಸ ಇದು ಅಂದ್ಬಿಟ್ಟು ಅದೇನೋ ಮೇಯಕ್ ಹೋಗ್ಬಿಟ್ಟು ನೀರ್ ಕಡೆಗೆ ಬಂದಿದೆ, ಹೊತ್ಕೊಂಡ್ ಬಂದ್ಬಿಟ್ಟು ಆ ಟೈಮಲ್ಲಿ ನಮ್ಗೆ ಗೊತ್ತಾಗಿರೋ ಪ್ರಶ್ನೆ ಅಂತೀನಿ, ನನಗ್ ಗೊತ್ತಿರೋ ಮಾಹಿತಿ ಏನಂದ್ರೆ ಅದು ಅವಾಗ ಜಾಗ ಇದ್ದಾಗ ಗೇಟ್ ತೆಗ್ದ್ಬಿಟ್ಟಿದ್ದಾರೆ ನೀರ್ದು. ಓಕೆ. ಅದು ಕೊಚ್ಕೊಂಡ್ ಬಂದು ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಸಣ್ಣ ಜಾಗದೊಳಗೆ. ಬಟ್ ಏನಂದ್ರೆ ಒಂದು ವಿಷಯ ನಮ್ಗೆ ಗೊತ್ತಾಗ್ತದೆ, ಜಾಸ್ತಿ ನೀರಿಲ್ಲ, ಅದೇನ್ ಮುಳುಗಷ್ಟು ಅಷ್ಟು ತೊಂದರೆ ಇಲ್ಲ. ಅದೇ ನೀರ್ ಸ್ಟಾಪ್ ಮಾಡಿದಾರಂತೆ ಸರ್. ಇವಾಗ ಸ್ಟಾಪ್ ಮಾಡಿ ಡ್ರೈ ಆಗ್ಬೇಕು, ಸ್ವಲ್ಪ ಲೆವೆಲ್ ಇದೆ ಅಂದ್ಬಿಟ್ಟು. ಸೊ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ 2 ದಿವಸ ಏನ್ ಮಾಡಿದ್ರು ಪ್ರಶ್ನೆ ಬಂದೇ ಬರುತ್ತೆ, ಏನ್ ಮಾಡ್ತಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರು. ಬಟ್ ಸರ್, ಈಗ 2 ದಿನ ಅದು ನೀರಿನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದರ ಸೊಂಡಿಲು ಹಾಗೆ ಕಾಲುಗಳನ್ನ ನೋಡ್ತಾ ಇದ್ವಿ, ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗಿದೆ. ಆನೆಯ ಆರೋಗ್ಯದ ಮೇಲೆ ಇದು ಯಾವ ರೀತಿಯಾದಂತಹ ಎಫೆಕ್ಟಿವ್ ಇರುತ್ತೆ ಅಂತ ಹೇಳಿ 2 ದಿನಗಳ ಕಾಲ. ಇವತ್ತು ಆಹಾರ ಸಿಕ್ಕಿದೆ ಸರ್, ಬಟ್ ಹೆಂಗೆ ಎಫೆಕ್ಟ್ ಆಗುತ್ತೆ? ಬಲ ಬರುತ್ತೆ, ಮೂವ್ಮೆಂಟ್ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ವಾಟರ್ ಒಳಗೆ ಕಚ್ಕೊಂಡಾಗ ಡೆಫಿನೆಟ್ ಆಗಿ ವಾಟರ್ದು ಎಫೆಕ್ಟ್ ಆಗೇ ಆಗುತ್ತೆ ಸ್ಕಿನ್ ಮೇಲೆ. ನಾವೇ ನೀರೊಳಗೆ 1-2 ಅವರ್ ಕೂತ್ಕೊಂಡ್ರೆ ಹೌದು ಮರಗಟ್ಟಿದ ಇಂಪ್ಯಾಕ್ಟ್ ಆಗೇ ಆಗತ್ತೆ. ಆನೆಗಳದ್ದು ಇದುಗಳೇ ಬೇರೆ, ಫಿಸಿಯೋಲಾಜಿಕಲ್ ಮತ್ತೆ ಫಿಸಿಕಲ್ ಸ್ಟ್ರೆಂತೇ ಬೇರೆ. ಅದು ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಬಟ್ ಈಗ ಪ್ರಯತ್ನ ಏನಂದ್ರೆ ಫಸ್ಟ್ ಅದನ್ನ ರೆಸ್ಕ್ಯೂ ಮಾಡ್ಬೇಕು, ಅದು ದೊಡ್ಡ ಚಾಲೆಂಜ್ ಇದೆ ಈಗ. ಓಕೆ. ನಮ್ಗೆ ಮಾಹಿತಿ ಬಂದಿರೋದ್ರೊಳಗೆ ದೊಡ್ಡ ಚಾಲೆಂಜ್ ಇದೆ. ಯಾಕಂದ್ರೆ ಅಷ್ಟು ಸುಲಭ ಆಗಲ್ಲ ಅದನ್ನ ಎತ್ತಕ್ಕೆ. ಯಾಕಂದ್ರೆ ಒಂದ್ ಕಡೆ ನದಿ ಇದೆ, ಒಂದ್ ಕಡೆ ಬೆಟ್ಟದ ಸ್ಲೋಪ್ ಇದೆ, ಇದು ಕ್ಯಾನಲ್ ಮಧ್ಯ ಸಿಕ್ಕಾಕೊಂಡಿದೆ. ಹೌದು ಹೌದು. ಸೊ ಅದನ್ನ ಈಗ ಪಟಾಕಿ ಹೊಡಿತಾ ಇದ್ದಾರೆ ಸರ್, 2 ಕಡೆನೂ ಪಟಾಕಿ ಹೊಡೆದು ಆ ಸಮತಟ್ಟಾದ ಜಾಗಕ್ಕೆ ಆನೆನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಆನೆ ಪ್ರಜ್ಞೆ ತಪ್ಪೋದನ್ನ ಕಾಯ್ತಿದ್ದಾರೆ ಸರ್. ಈಗ ಒಂದು ಸಲ ಅದು ಚುಚ್ಚುಮದ್ದಿನ ಅರವಳಿಕೆ ಚುಚ್ಚುಮದ್ದಿನ ಪ್ರಭಾವ ಅದ್ರ ಮೇಲಾಯ್ತು ಅಂದ್ರೆ ಹೆಚ್ಚು ಕಮ್ಮಿ ಎಷ್ಟು ಹೊತ್ತು ಅದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರುತ್ತೆ ಅಂತ ಹೇಳಿ ಸರ್?
ಅಲ್ಲ ಈಗ ಅದು ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು 5 ಮಿನಿಟ್ಸ್ ಒಳಗೆ ಇದು ಆಗತ್ತೆ, ಮಲಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಏನು ಕಾರ್ಯಾಚರಣೆ ಮಾಡ್ಬಿಟ್ಟು ಆಗಿದ್ಮೇಲೆ ತಿರ್ಗಾ ಒಂದು ಮದ್ದು ಹಾಕ್ತಾರೆ ಕಿವಿಗೆ, ವೇನ್ಗೆ ಇದು ಮಾಡಿ ಕೊಡ್ತಾರೆ, ಅದು ರಿಕವರಿಗೆ ಕೊಡ್ತಾರೆ, ಆಂಟಿಡೋಟ್ ಅಂತೀವಿ. ಸರ್ ಒಂದೇ ನಿಮಿಷ ಸರ್, ನಾನು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಸರ್, ಒಂದು ಕೊಟ್ಟಿದ್ರು ಆಗ್ಲೇ ಸುಮಾರು ಅರ್ಧ ಗಂಟೆ ಆಯ್ತು ಸರ್ ಕೊಟ್ಟು. ಆನೆಯ ನಡಿಗೆ ಸ್ಲೋ ಆಗಿತ್ತು ಬಿಟ್ರೆ ಆನೆ ಕೆಳಗಡೆ ಬಿದ್ದಿರ್ಲಿಲ್ಲ, ಅಂದ್ರೆ ಅರೆಪ್ರಜ್ಞಾವಸ್ಥೆಗೆ ಜಾರಿರ್ಲಿಲ್ಲ. ಈಗ ಮತ್ತೊಂದು ಚುಚ್ಚುಮದ್ದನ್ನ ಕೊಟ್ಟಿದ್ದಾರೆ ಸರ್, ಇದು ಹೆಂಗೆ, ಇದು ಯಾವ ತರ ಅಂತ ಹೇಳಿ, ಈ ತರ ಕೊಡಬಹುದಾ, ಹೆಂಗೆ ಸರ್ ಇದು? ಇಲ್ಲ, ಇದು ನೋಡಿ ನಾ ಹೇಳೋದು ಇಲ್ಲಿ ಬರೋದು ಇದೇ ಪ್ರಶ್ನೆ ಬರೋದು. ನಾವು ಸರ್ಕಾರಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನೀವು ದಯವಿಟ್ಟು ವೈಲ್ಡ್ ಲೈಫ್ ವೆಟರ್ನರೀಸ್ ತಗೊಳ್ಳಿ ಡಿಪಾರ್ಟ್ಮೆಂಟ್ಗೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ವೈಲ್ಡ್ ಲೈಫ್ ವೆಟರ್ನರೀಸ್ ಬೇಕು. ಓಕೆ, ನಿಮ್ಮ ಹತ್ರ ನಮ್ಮ ಹತ್ರ ಯಾವ ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ವೈಲ್ಡ್ ಲೈಫ್ ವೆಟರ್ನರೀಸ್ ಇಲ್ಲ. ಇವ್ರು ಅನಿಮಲ್ ಹಸ್ಬೆಂಡ್ರಿ ವೆಟರ್ನರಿ ಸೈನ್ಸಸ್ ಇಂದ ಡೆಪ್ಯುಟೇಷನ್ ಬರ್ತಾರೆ. ಅವ್ರಿಗೆ ಏನು ಅರ್ಥ ಆಗತ್ತೆ, ಯಾರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಜನ, ಮುಂಚೆ ಚಿಟ್ಟಿಯಪ್ಪ ಅಂತ ಇದ್ರು ಡಾಕ್ಟ್ರು, ರಿಟೈರ್ ಆದ್ರು, ಅವ್ರಿಗೆಲ್ಲ ತಿಳುವಳಿಕೆ ಇದೆ ಈ ಆನೆಗೆ ಏನ್ ಮಾಡ್ಬೇಕು, ಇಂಥ ಟೈಮಿಗೆ ಎಷ್ಟು ಮದ್ದು ಕೊಡ್ಬೇಕು ಅಂದ್ಬಿಟ್ಟು. ಇದೇನಾಗಿದೆ, ಅಂದಾಜು ಕೊಟ್ಟಿದ್ದಾರೆ, ಅಂದಾಜು ಕೊಟ್ಟಾಗಿದ್ರಿಂದ ಅದು ಮಲಗಿಲ್ಲ. ಈಗ ತಿರ್ಗಾ ಒಂದ್ ಮದ್ದು ಕೊಡ್ತಾರೆ, ಅದು ಎಷ್ಟು ಡೋಸೇಜ್ ಕೊಡ್ಬೇಕು ಅದು ಗೊತ್ತಾಗಬೇಕಲ್ಲ. ಆನೆಗೆ ನೀವು ಜಾಸ್ತಿ ಕೊಟ್ರು ಸತ್ತೋಗುತ್ತೆ. ಅದ್ ಹೆಂಗೆ ಸರ್, ಅದು ಜಾಸ್ತಿ ಕೊಟ್ರೆ ಜೀವನೇ ಹೋಗ್ಬಿಡುತ್ತಾ? ಹೌದು, ಡೆಫಿನೆಟ್ ಆಗಿ ಹೋಗುತ್ತೆ. ಎಷ್ಟು ಕೊಡ್ಬೇಕೋ ಕೊಡ್ಬೇಕು. ಈಗ ನನ್ನ ಬಾಡಿಗೆ ನಾನು 70 kg ಅಂದ್ರೆ ಅದ್ ತಕ್ಕಾಗೆ ಡಾಕ್ಟ್ರು ಎಷ್ಟು ಕೊಡ್ಬೇಕು. ನಿಮ್ಗೆ ಅನೆಸ್ಟಿಷಿಯನ್ ಗೊತ್ತಲ್ವಾ, ಅನೆಸ್ಟಿಷಿಯನ್ಕ್ ಇರೋದು ಸರ್ಜರಿ ಒಳಗೆ ಎಷ್ಟು ಇವ್ರಿಗೆ ಕೊಟ್ರೆ ಮದ್ದು ಇವ್ರು ಮಲಗ್ತಾರೆ ಆಪರೇಷನ್ ಟೈಮ್ ಒಳಗೆ ಅಂತ ಅವ್ರು ಕೊಟ್ಟಿರ್ತಾರೆ. ಸೊ ನಿಮ್ಮ ಬ್ಲಡ್ ಇದು ಎಲ್ಲ ನೋಡ್ಕೊಂಡ್ ಮಾಡ್ಬೇಕು. ಇದ್ರೊಳಗೆ ಏನಾಗುತ್ತೆ, ಇಟ್ ಇಸ್ ಅ ಬಿಗ್ ಚಾಲೆಂಜ್. ಯಾಕಂದ್ರೆ ಇವಾಗ ಒಂದು ತೂಕ ಮಾಡಕ್ಕಾಗಲ್ಲ, ಅದು ಹೆಲ್ತ್ ಕಂಡೀಷನ್ ಗೊತ್ತಿಲ್ಲ, ಸಿಕ್ಕಾಕೊಂಡಿದೆ, ಅದನ್ನ ಹೇಗೆ ನಾವು ಮಾಡೋದು ಅಂದ್ಬಿಟ್ಟು ಪ್ರಯತ್ನ ಮಾಡ್ಬೋದು, ಅಂದಾಜಿಗೆ ಮಾಡ್ತಿದ್ದಾರೆ. ಸೊ ನಾವ್ ಹೇಳೋದು, ನಮ್ಮ ಹತ್ರ ಒಳ್ಳೆ ವೆಟರ್ನೇರಿಯನ್ಸ್ ಇದ್ದಿದ್ರೆ, ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ ಅಂದ್ರೆ ಎಕ್ಸ್ಪರ್ಟ್ಗಳು ಸ್ಪೆಷಲೈಸ್ಡ್ ಇನ್ ವೈಲ್ಡ್ ಲೈಫ್ ವೆಟರ್ನರಿ ಇದ್ರೆ, ಅವಾಗ ಅವ್ರಿಗೆ ಗೊತ್ತು ಇಂತಿಂತ ಪ್ರಾಣಿಗೆ ಏನು, ಇಂತಿಂತ ಸಿಚುವೇಶನ್ ಏನ್ ಕೊಡ್ಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇಲ್ಲ. ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್. ನೀವು ತಗೊಳ್ಳಿ, ಇದ್ರೊಳಗೆ ಏನಾಗಿದೆ, ಬೆಳಗಾವಿ ಒಳಗೆ 31 ಕೃಷ್ಣ ಮೃಗ ಸತ್ತಿದೆ. ಹೌದು ಹೌದು ಹೌದು. ಇಲ್ಲಿ ನಮ್ಮ ಬಣ್ಣಾರ್ಘಟ್ಟ ತಗೊಳ್ಳಿ, ಒಂದು ಗಾರು ವೈಲ್ಡ್ ಬೈಸನ್ ಅಂತೀವಿ, ಅದನ್ನ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನೆಹರು ಜುವಾಲಜಿಕಲ್ ಪಾರ್ಕ್ ಹೈದ್ರಾಬಾದ್ ಕಳ್ಸಕ್ಕೆ ಡಾಕ್ಟ್ರು ಯಾರೋ ಯಂಗ್ ಡಾಕ್ಟ್ರು ಗೊತ್ತಿಲ್ಲ ಅವ್ರಿಗೆ ಅಂದ್ಬಿಟ್ಟು ಮದ್ದು ಹಾಕಿದ್ದಾರೆ, ಗಾರ್ ಸತ್ತೋಯ್ತು. ಆ ಗಾರ್ ನೋಡಿದ್ರೆ ಮರಿ ಇತ್ತು ಹೊಟ್ಟೆ ಒಳಗೆ, 3 ಟರ್ಮ್ ಕಂಪ್ಲೀಟ್ ಆಗಿತ್ತು. ಆ ತರ ನಮ್ಮ ಸಿಚುವೇಶನ್ ಇರ್ಬೇಕಾದ್ರೆ ಈ ಆನೆಗೆ ಎಷ್ಟು ಮದ್ದು ಕೊಡ್ಬೇಕಂತ ಇವ್ರಿಗೆ ಗೊತ್ತಿರ್ಬೇಕಲ್ಲ. ಯೂಶುವಲ್ ಆಗಿ ಈ ತರ ಕಾರ್ಯಾಚರಣೆ ನಡೆದಾಗ ಸರ್, ಈಗ ನಿಮ್ ಪ್ರಾಪರ್ ಒಬ್ಬ ತಜ್ಞರಿದ್ದಾರೆ ಅಂತಂದ್ರೆ ಒಂದು ಸಲ ಕೊಟ್ಟ ಚುಚ್ಚುಮದ್ದೇ ಸಾಕಾಗತ್ತಲ್ವಾ? ಹೌದು, ಕರೆಕ್ಟ್ ಆಗಿ ಅಂದ ಅವ್ರು ಎಷ್ಟು ಹೆಂಗಿದೆ ಕಂಡೀಷನ್, ಅನಿಮಲ್ ಅಸೆಸ್ ಮಾಡ್ಬೇಕು ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು. ಅದು ಸ್ಟ್ರೆಸ್ ಒಳಗಿರುತ್ತೆ, ಅದು ಏನ್ ವೆಯ್ಟ್ ಇದೆ, ಅದು ಏನ್ ಕಂಡೀಷನ್ ಒಳಗಿದೆ, ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ಅದು ಕೊಡ್ಬೇಕು. ಅದು ನಾವ್ ಯಾವತ್ತೂ 100% ಕೊಡಕ್ಕಾಗಲ್ಲ ಅಂದಾಜಿಗೆ. ಕೆಲವು ಕಡೆ 5 ಹೊಡೆದಿದ್ದಾರೆ, ನನ್ ಗೊತ್ತು, ಕೆಲವು ಡಾಕ್ಟರ್ಗಳು 5 ಹೊಡೆದಿದ್ಯಾ? ಈ ತರ ಆನೆಗಳಿಗೆ ಕೊಟ್ಟಿದ್ದಾರೆ. ನಮ್ಮವ್ರು ಇದ್ದಾರೆ, ಬಹಳ ದೊಡ್ಡ ಡಾಕ್ಟರ್ಗಳು ಇದ್ದಾರೆ. ಅವ್ರಿಗೇನಂದ್ರೆ ಇದು ಒಂಥರ ಆಟ, ಏನೋ ಕಲಿತಿದೀವಿ ನಾವು ಅಂದಾಜಿಗೆ ಮಾಡ್ತಾರೆ. ಆ ತರ ಎಲ್ಲ ಮಾಡಿದ್ದಾರೆ. ಯಾವ್ದೋ ಟೈಗರ್ ಹಿಡಿಯಕ್ ಹೋಗಿ ಯಾವ್ದೋ ಟೈಗರ್ಗೆ ಮದ್ದು ಹಾಕಿ ಅದನ್ನ ನೆನಪಿದೆ ಸರ್, ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಚಿರತೆ ಸೆರೆ ಕಾರ್ಯಾಚರಣೆ ನಡೆಯಿತು ಸರ್. ಆಗ್ಲೂ ಅರವಳಿಕೆ ಚುಚ್ಚುಮದ್ದು ಕೊಟ್ಟಂತಹ ನಂತರದಲ್ಲಿ ಅದು ಸತ್ತೇ ಹೋಗ್ಬಿಟ್ಟಿತ್ತು. ಅಲ್ಲ, ಅರವಳಿಕೆ ಕೊಟ್ಟು ಹಿಡಿಬೇಕಾದ್ರೆ ಒಬ್ರು ಶೂಟ್ ಮಾಡ್ಬಿಡ್ತಾರ ಅದನ್ನ, ಯಾರೋ ಹೀರೋ ತರ. ಅವ್ರ ಸ್ಟಾಫೇ ಗನ್ ಇತ್ತು ಕೈಗೆ, ಅದು ಶೂಟ್ ಮಾಡಿ ಅದನ್ನ ಸಾಯಿಸ್ತಾರೆ. ಅರವಳಿಕೆ ಕೊಟ್ಟಿದ್ದಾರೆ, ಅದನ್ನ ರಿಕವರ್ ಶೂಟ್ ಮಾಡಿ ತಗೋಬೋದಾಯ್ತು. ಬಟ್ ಇವ್ರು ಅರ್ಜೆಂಟ್ ಒಳಗೆ ಇವರು ಅದನ್ನ ಕೊಂದಾಕ್ಬಿಟ್ರು, ಶೂಟ್ ಮಾಡ್ಬಿಟ್ರು ಗನ್ನಿಂದ. ಅದು ಬೆಂಗಳೂರಾಗ ಆಗಿದೆ, ಇಲ್ಲೇ ನಮ್ಮ. ಈಗ ಈ ಅರವಳಿಕೆ ಚುಚ್ಚುಮದ್ದು 2 ಕೊಟ್ಟಿದ್ದಾರೆ ಸರ್. ಇಫ್ ಇನ್ ಕೇಸ್ ಈಗ ಸ್ವಲ್ಪ ಹೊತ್ತಲ್ಲ ಅದು ಪ್ರಜ್ಞೆ ಕಳ್ಕೊಳ್ತು ಅಂತಂದ್ರೆ ಎಷ್ಟು ಹೊತ್ತಿನ ತನಕ ಅದು ಆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರುತ್ತೆ ಅಂತ ಹೇಳಿ ಸರ್? ಈ ಡೋಸೇಜ್ ಮೇಲೆ ಹೋಗುತ್ತೆ ಮೇಡಮ್. ಅಂದ್ರೆ ನಮ್ಗೆ ಇಂತಿಷ್ಟು ಟೈಮ್ ಒಳಗೆ ನಾವು ಕಾರ್ಯಾಚರಣೆ ಮುಗಿಸ್ಬೇಕು ಅನ್ನೋದೇನಾದ್ರೂ ಇರುತ್ತಾ ಅಂತ ಹೇಳಿ ಸರ್? ಅಲ್ಲ, ಅರ್ಧ ಗಂಟೆ ಒಳಗೆ ಇವ್ರು ಮುಗಿಸ್ಬೇಕು ಕಾರ್ಯಾಚರಣೆ. ಜಾಸ್ತಿ ಹೊತ್ತಿದ್ರು ಅದಕ್ಕೆ ಬ್ರೀದಿಂಗ್ ನಿಂತೋಗುತ್ತೆ.
ಅಲ್ಲಿಗೆ ಹೋಗಿ ಅದಕ್ಕೆ ಸೊಂಡ್ಲು ನೀರ್ ಮೇಲೆ ಇರ್ಬೇಕು, ಸೊಂಡ್ಲೋಗಿ ನೀರ್ ಹೋಗ್ಬಾರ್ದು, ಅದೆಲ್ಲ ನೋಡ್ಬೇಕಾಗತ್ತೆ. ಅದೇ ಈ ದುಬಾರೆ ಅರಣ್ಯ ಶಿಬಿರದಿಂದ ಸರ್ ಒಂದ್ 5-6 ಜನ ಮಾವುತ್ರನ್ನ ಕರ್ಸಿದಾರಂತೆ ಸ್ಥಳಕ್ಕೆ, ಇದಕ್ಕೆ ಅಂತಾನೆ. ಸೊಂಡಿಲೊಳಗೆ ನೀರು ಹೋಗ್ಬಾರ್ದು ಅಂತ ಹೇಳಿ. ಓಕೆ, ಬಟ್ ಇದು ಕಾಡಾನೆ, ಇದು ಅವ್ರನ್ನ ಮುಟ್ಟಕ್ ಆಗಲ್ವಲ್ಲ ಇವರಿಗೆ. ಹೌದು ಹೌದು. ಸೊ ಅದೆಲ್ಲ ಮಾಡಕ್ಕಾಗಲ್ಲ, ಅವರು ಅಂದಾಜಿಗೆ ಇರ್ಬೋದು. ಇದು ವೈಲ್ಡ್ ಎಲಿಫೆಂಟ್, ಟ್ರೈನ್ಡ್ ಎಲಿಫೆಂಟ್ ಅಲ್ವಲ್ಲ. ಹೌದು ಹೌದು. ಟ್ರೈನ್ಡ್ ಎಲಿಫೆಂಟೇ ಬೇರೆ, ಕ್ಯಾಪ್ಟಿವ್ ಎಲಿಫೆಂಟ್ಸ್ಗೆ ಅವ್ರ ಮಾವತರು ನೋಡ್ಕೋಬಹುದು. ನೀವು ತಂದ್ಬಿಟ್ಟು ಕಾಡಾನೆಗೆ ನೋಡಿ ಮಾವತರು ಏನ್ ಮಾಡಕತ್ತೆ? ಮಾವತರು ಆ ಆನೆ, ಕುಮ್ಕಿ ಆನೆಗಳ ಜೊತೆ ಬಂದು ಹಿಡಿಬೋದಂತೂ, ಇವ್ರೋಗ ಅಲ್ಲಿ ಇಳಿದು ಏನು ಮಾಡಕ್ಕಾಗಲ್ಲ. ಎತ್ತಿ ಎಲ್ಲ ಮಾಡೋದ್ ಕಷ್ಟ. ಅನ್ಕಾನ್ಶಿಯಸ್ ಆಗಿದ್ಮೇಲೆ ಮಾಡಿದ್ರೆ ಓಕೆ. ಬಟ್ ಅದೇ ಅನ್ಕಾನ್ಶಿಯಸ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದಾರೆ ಸರ್, ಇನ್ನು ಕೆಳಭಾಗ ಇಳಿದಿಲ್ಲ ಅವರು. ನೋಡ್ಬೇಕು ಹೇಗ ಆಗತ್ತೆ ಕರೆಕ್ಷನ್. ನಾವು ಫಾಲೋ ಮಾಡ್ತಾ ಇದೀವಿ, ಮಾತಾಡ್ತಿದೀವಿ ಫಾರೆಸ್ಟ್ ಆಫೀಸರ್ಸ್ಗೆ. ಓಕೆ, ಅವ್ರು ಹೇಳೋದಂದ್ರೆ ಇದು ಬಹಳ ಚಾಲೆಂಜಿಂಗ್ ಇದೆ ಅಂತ ಒಪ್ಕೋತಿದ್ದಾರೆ. ಯಾಕಂದ್ರೆ ನಾವು ನೋಡಿದೀವಿ, ಸಿಚುವೇಶನ್ಸ್ ನೋಡಿದೀವಿ. ಇದು ಯಾಕಂದ್ರೆ ಒಂದ್ ಕಡೆ ನದಿ, ಒಂದ್ ಕಡೆ ಸ್ಲೋಪ್ ಇದೆ ಬೆಟ್ಟದ್ದು, ಒಂದ್ ಕಡೆ ಕ್ಯಾನೆಲ್ ಸಿಕ್ಕಾಕೊಂಡ್ರೆ ಹೆಂಗೆ ನೀವು ನಿಮ್ಮ ಇದನ್ನ ಇಳಿಸ್ಕೊಂಡು ಹೋಗ್ತೀರಾ ಕ್ರೇನ್ ನ? ಹೌದು, ಅಂತ ಜಾಗಗಳಿಗೆ ಏನ್ ಮಾಡೋದು ಬಹಳ ಬಿತ್ತು ಸರ್. ಆನೆ ಬಿದ್ಬಿಡ್ತು ಸರ್, ಆನೆ ಬಿತ್ತಾ? ನೋಡೋಣ ಏನ್ ಮಾಡ್ತಾರ, ನೋಡೋಣ. ವಿಲ್ ವೈಟ್ ಅಂಡ್ ವಾಚ್. ಈಗ ಆನೆನ ಮೇಲ್ಭಾಗಕ್ಕೆ ತಂದಂತ ನಂತರದಲ್ಲಿ ಸೀದಾ ಕಾಡಿಗೆ ಬಿಡ್ತಾರೆ ಸರ್, ಅಥವಾ ಅದ್ರ ಆರೋಗ್ಯ ತಪಾಸಣೆ ಆಗುತ್ತೆ ಹೆಂಗೆ ಸರ್? ಇದು ಮಾಡ್ಬೇಕು, ಅದನ್ನ ಅಸೆಸ್ ಮಾಡ್ಬೇಕು ಹೇಗಿದೆ ಕಂಡೀಷನ್ ಅಂದ್ಬಿಟ್ಟು. ಅದು 1-2 ಅವರ್ ನೋಡಿ ಅದನ್ನ ಆಮೇಲೆ ಬೇಕಾದ್ರೆ ಕಾಡಿಗೆ ಹೋಗಿ ವಾಪಸ್ ಬಿಡ್ಬೋದು. ಓಕೆ, ಫಸ್ಟ್ ಕಂಪ್ಲೀಟ್ ಅದ್ರದ್ದು ಹೆಲ್ತ್ ಅಸೆಸ್ ಮಾಡ್ತಾರೆ. ಹೌದೌದು, ಫಸ್ಟ್ ಅದು ಏನ್ ಕಂಡೀಷನ್ ಇದೆಲ್ಲ ನೋಡ್ಕೊಂಡು ಆಮೇಲೆ ಬಿಡ್ತಾರೆ. ಸೊ ಕುಮ್ಕಿ ಆನೆಗಳು ಬೇಕೇ ಬೇಕು, ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಕುಮ್ಕಿ ಆನೆಗಳು ಬೇಕೇ ಬೇಕು. ಎಲ್ಲಿ ಕುಮ್ಕಿ ಆನೆಗಳೆಲ್ಲ ಟೈಗರ್ ಕಾರ್ಯಕ್ರಮ ಇದೆ. ರೈಟ್ ಸರ್, ರೈಟ್ ಸರ್, ರೈಟ್. ಥ್ಯಾಂಕ್ ಯು ಜೋಸೆಫ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.